ರಿಸಲ್ಟ್ ಅಂತೂ ನನ್ನ ಕೂದಲ ಉದ್ರೋದು ಕಡಿಮೆ ಆಗ್ಯಾವ ಗೈಸ್. ಫೈನಲಿ ಇಟ್ಸ್ ರೆಡಿ. ಇಲ್ಲಿ ನೋಡ್ರಿ ನಮ್ಮ ಮ್ಯಾಜಿಕ್ ಆಯಿಲ್ ಇದ ರೆಡಿ ಆಗೈತಿ. ಇಷ್ಟ ಐಟಮ್ಸ್ ಅಂದ್ರೆ 15 ಐಟಮ್ ಅದಾವ ಇವ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಲಾಸ್ಟ್ ವಿಡಿಯೋದೊಳಗೆ ನಾನು ಹೇಳಿದ್ದೆ ನಿಮ್ಗೆ, ನಾನು ನಿಮ್ಗೆ ಒಂದು ಆಯಿಲ್ ಪ್ರಿಪೇರ್ ಮಾಡೋದು ಹೇಳ್ಕೊಡ್ತೇನೆ ಅಂತ ಹೇಳಿ. ನಾನು ಅವತ್ತು ಮಾಡ್ಕೊಂಡಿದ್ದು ನನಗೆ ಯೂಸ್ಫುಲ್ ಆಗೈತಿ, ನನ್ನ ಹೇರ್ ಫಾಲ್ ಎಲ್ಲ ಕಂಟ್ರೋಲ್ ಆಗೈತೆ ಅಂತ ನಿಮ್ಗೆ ಹೇಳಿದ್ದೆ. ಸೊ ಆ ಜರ್ನಿ ಒಳಗೆ ನೀವು ಪಾರ್ಟ್ ಆಗಲಿ ಅಂಥೇಳಿ ಈ ವಿಡಿಯೋನ ಮಾಡತ್ತೀನಿ. ನಾ ಹೆಂಗೆ ಆಯಿಲ್ ಪ್ರಿಪೇರ್ ಮಾಡ್ತೇನೆ ಅಂತ ನಿಮ್ಗೆ ತೋರಿಸ್ತೀನಿ. ಸೊ ಅದ್ರ ತಕ್ಕಂಗೆ ನೀವು ಆಯಿಲ್ ಪ್ರಿಪೇರ್ ಮಾಡ್ಕೊತ ಹಚ್ಕೊತ ಬರ್ರಿ. ಲಾಂಗ್ ಹೇರ್ಸ್ ಅಂತೂ ಈಗ ನಾನು 2 ವೀಕ್ಸ್ ಆತ ಸ್ಟಾರ್ಟ್ ಮಾಡಿ. ಸೊ ರಿಸಲ್ಟ್ ಅಂತೂ ನನ್ನ ಕೂದಲ ಉದ್ರೋದು ಕಡಿಮೆ ಆಗ್ಯಾವ. ಈಗ ನಾ ಆಯಿಲ್ ಪ್ರಿಪೇರ್ ಮಾಡೋದಿದ್ದೆ, ಏನೇನು ಹಾಕ್ತೇನೆ ಅಂತಂದ್ರೆ ತೋರಿಸ್ತೇನೆ ಬರ್ರಿ. ಸೊ ಇದನ್ನ ಮ್ಯಾಜಿಕ್ ಆಯಿಲ್ ಅಂತ ಹೇಳ್ಬೋದು. ಅಲ್ಲಿ ತಗೊಂಡು ದುಡ್ಡು ರೊಕ್ಕ ಕೊಟ್ಟು ತೊಗೊಂಡು ಬರೋಕ್ಕಿಂತ ನಾವು ಮನೆಯೊಳಗೆ ಮಾಡ್ಕೊಂಡ್ರೆ ಎಷ್ಟು ಯೂಸ್ಫುಲ್ ಇರ್ತೈತಂತ. ಇದು ಕೊಕೊನಟ್ ಆಯಿಲ್, ಇದು ಗಾಣದೊಳಗೆ ತಂದಿದ್ದು ನಾನು. ಈಗ ನೋಡ್ರಿ, ಇಷ್ಟು ಐಟಮ್ಸ್ ತೊಗೊಂಡೇನಿ. ಇಷ್ಟು ಐಟಮ್ಸ್ ಅಂದ್ರೆ 15 ಐಟಮ್ ಅದಾವ ಇವ. ಇವ್ ಯಾವ್ಯಾವ ಅದಾವ ಅನ್ನೋದು ನಾ ಎಕ್ಸ್ಪ್ಲೇನ್ ಮಾಡಿ ಮತ್ತೆ ಮಾಡಕ್ ಹೋದ್ರೆ ಲೇಟ್ ಆಗ್ತೈತಿ. ಸೊ ಅದಕ್ಕೆ ಹಾಕೊಂತ ನಿಮ್ಗೆ ಹೇಳ್ಕೊಂತ ಹೋಗ್ಬಿಡ್ತೀನಿ ಬರ್ರಿ. ಈಗ ನಾನು ಇಂಥದ್ದು ಒಂದು ಇದು ತೊಗೊಂಡೇನಿ, ಯಾಕಂದ್ರೆ ಅದು ಡಬ್ರಿ ತೊಗೊಂಡ್ರೆ ಉಕ್ಕಿ ಬಿಡ್ತೈತೆ ಅದು. ಅದಕ್ಕೆ ಇಂಥದ್ದು ತೊಗೊಂಡೇನಿ. ಸೊ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಇದ್ರೊಳಗೆ ನೋಡ್ರಿ, ಇವೆಲ್ಲ ನಾ ತೊಗೊಂಡಿದ್ದು 3 ಸ್ಪೂನ್. ಈ ಸ್ಪೂನ್ ಅಂದರೆ ಇಂಥ ಸ್ಪೂನಿಂದ 3 ಸ್ಪೂನ್ ತೊಗೊಂಡೇನಿ. ಇವೆಲ್ಲ ಏನೇನು ತೊಗೊಂಡೇನಲ್ಲ. ಸೊ ಇದು ಎಷ್ಟು, ಅರ್ಧ ಲೀಟರ್ ಇದೆ. ಇದು ಅರ್ಧ ಕಿಲೋ ಅಲ್ಲ, ಅರ್ಧ ಕಿಲೋ ಇದೆ. ಉಳ್ಳಾಗಡ್ಡಿ ತೊಗೊಂಡೇನಿ. ಇದು ಗುಡ್ ನೆಲ್ಲಿಕಾಯಿ ಅಂತಾರಲ್ರಿ, ಅದು ಬೆಟ್ಟದ ನೆಲ್ಲಿಕಾಯಿ ತೊಗೊಂಡೇನಿ. ವಾಪಸ್ ಇದು ತುಳಸಿ ಎಲೆ, ಇದು ಕರಿಬೇವು, ಇದು ದಾಸವಾಳ ಹೂವು, ಮತ್ತು ಇದು ಎಲೆ, ಮತ್ತು ಇದು ಪಿಂಕ್ ರೋಸ್ ಪೆಟಲ್ಸ್. ಸೊ ಬರ್ರಿ, ಇದು ಕಾದೈತಿದೆ. ಸೊ ಅದಕ್ಕೆ ಇದು ಆಯಿಲ್ ಹಾಕ್ಕೊತೀನಿ. ಅರ್ಧ ಕಿಲೋಗೆ ನಾವು 240 ರೂಪೀಸ್ ಕೊಟ್ಟಿದ್ವಿ. ಇದಕ್ಕೆ ಗಾಣದಾಗ ಡೈರೆಕ್ಟ್ ತೊಗೊಂಬಂದ್ಬಿಟ್ಟೇವಿ. ಒಂದು ಪಾವು ಕಿಲೋ ಮಾಡ್ಕೊಂಡಿದ್ವಿ ಲಾಸ್ಟ್ ಟೈಮ್. ನಮ್ಗೆ ಇದು ಚಲೋ ಎಫೆಕ್ಟ್ ಆಗಿತ್ತು ಅಂಥೇಳಿ ಈ ಸರಿ ಅರ್ಧ ಕಿಲೋ ತಂದುಬಿಟ್ಟೇವಿ. ನೀವು ಹಿಂಗೆ ಮಾಡ್ಕೊಂಡು ಮನೆಯೊಳಗನೆ ಪ್ರಿಪೇರ್ ಮಾಡ್ಕೊರಿ, ಹಚ್ಕೋರಿ. ನಿಮಗೆ ಹೆಂಗೆ ಯೂಸ್ಫುಲ್ ಆಗ್ತೈತಿ ನೋಡ್ರಿ. ಇದನ್ನ ಎಫೆಕ್ಟ್ ಅದಕ್ಕೆ ಸ್ವಲ್ಪ ಮಾಡ್ಕೊರಿ. ಫಸ್ಟ್ ನಿಮ್ಗೆ ಇದು ಆಗಿ ಬರ್ತೈತಿಲ್ಲ ಅಂತ ನೋಡ್ಕೊರಿ. ಬಟ್ ನನಗಂತೂ ಆಗಿ ಬಂದೈತಿ. ಈ ಸ್ವಲ್ಪ ಆಯಿಲ್ ಬಿಸಿ ಆಗ್ಬೇಕು, ಅದಾದ್ಮೇಲೆ ಅವನ್ನ ಎಲ್ಲ ಐಟಮ್ಸ್ ಇದ್ರೊಳಗೆ ಹಾಕ್ಬೇಕು. ಈಗ ಎಣ್ಣೆ ಕಾದೈತಿ, ಬರ್ರಿ ಈಗ ಏನೇನು ಹಾಕ್ತೇನೆ ಅಂತಂದು ಹೇಳಿ ತೋರಿಸ್ತೇನೆ ನಿಮಗೆ. ಫಸ್ಟ್ ನಾನು ಉಳ್ಳಾಗಡ್ಡಿ ಹಾಕತ್ತೇನಿ. ಇದು ಒಂದು ತೊಗೊಂಡಿದ್ದೆ ನಾನು ಉಳ್ಳಾಗಡ್ಡಿ. ಇದನ್ನ ಹಾಕೊಂತೀನಿ. ಈ ಜೋರ್ ಇರ್ತದೆ ಆಕ್ಚುಲಿ, ಜೋರ್ ಇಡಬಾರ್ದು, ಸ್ಲೋ ಇಡ್ಬೇಕು. ನಾನು ನೋಡಿಲ್ಲ ಅದು. ಆ್ಯಂಡ್ ಇದು ಗುಡ್ ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ. ಮತ್ತು ಈಗ ನಾನು ಕರಿಬೇವು ಹಾಕೊಳತ್ತೇನಿ. ಆಮೇಲೆ ಇದು ತುಳಸಿ ಎಲೆ, ಮತ್ತು ಇದು ದಾಸವಾಳದ ಎಲೆ ನೋಡ್ರಿ, ಇದನ್ನ ಹಾಕ್ಕೊಂತೀನಿ. ಆಮೇಲೆ ಇದು ದಾಸವಾಳದ ಹೂ. ಆ್ಯಕ್ಚುಲಿ ಇದನ್ನ ನಿನ್ನೆ ತೊಗೊಂಬಂದಿದ್ವಿ, ಸ್ವಲ್ಪ ಒಣಗ್ಬಿಟ್ಟವ, ನಡಿತೈತಿ. ಫ್ರಿಜ್ನಾಗ ಇಟ್ಟಿದ್ದೆ, ಬಟ್ ಆದರೂ ಹಿಂಗಾಗವು. ಇದು ಪಿಂಕ್ ರೋಸ್ ಪೆಟಲ್ಸ್, ಅಂದ್ರೆ ಪಿಂಕ್ ಹೂ ಇರ್ತಾವಲ್ರಿ, ರೋಸ್ ಗುಲಾಬಿ ಹೂ, ಅವ್ರಿ ಇವು. ಆಮೇಲೆ ಇದು ಮೇನ್ ಇಂಪಾರ್ಟೆಂಟ್, ಇದು ಅಲೋವೆರಾ ನೋಡ್ರಿ. ಇದು ನಮ್ಮ ಗಿಡದಾಗಿಂದ ಹರಿದು ಹಾಕಿ ಸಣ್ಣದೈತೆ ಅದು ಪಾಪ. ಆ್ಯಂಡ್ ಇದು ರೀಟಾ. ಇದು ನಿಮ್ಗೆ ರೀಟಾ, ಶೀಕೆಕಾಯಿ, ಬ್ರಿಂಗ್ರಾಜ್, ಇದು ಪೌಡ್ರ್ ಇವೆಲ್ಲ ನಿಮ್ಗೆ ಆಯುರ್ವೇದಿಕ್ ಅಂಗಡಿ ಒಳಗೆ ಈಸಿಯಾಗಿ ಸಿಕ್ಬಿಡ್ತಾವ. ಅದು ಜಾಸ್ತಿ ಕಾಸ್ಟ್ಲಿ ಏನಿಲ್ಲ ಇವು. ಸೊ ಇದು ಬ್ರಿಂಗ್ರಾಜ್ ಪೌಡರ್. ನಿಮಗೆ ಪೌಡ್ರ್ ಬೇಕಂದ್ರೆ ಪೌಡ್ರ್ ಸಿಗ್ತೈತಿ, ಇಲ್ಲ ಅಂತಂದ್ರೆ ನಿಮಗೆ ಹಿಂಗೆ ಡೈರೆಕ್ಟಲ್ಲಿ ಸಿಗ್ತೈತಿ. ಇದು ರೀಟಾ ಹಾಕ್ಕೊಂತೀನಿ. ಆ್ಯಂಡ್ ಇದು ಶಿಕ್ಕಾಯಿ, ಇದು ಕುಲೋಂಜಿ, ಇದು ಅಗಸಿ ಬೀಜ, ಫ್ಲಾಕ್ಸ್ ಸೀಡ್ಸ್ ಅಂತೇವಲ್ಲ ಅದಿದು. ಇದು ಮೆಂತೆ, ಇದು ರೋಸ್ ಮೇರಿ ಲೀವ್ಸ್ ಅಂತಂದು ಸಿಗ್ತೈತ್ರಿ. ಇದು
ಹಸಿ ಇದ್ರು ನಡಿತೈತಿ. ಇದು ಒಣಗಿದ್ದ ನಿಮ್ಗೆ ಆನ್ಲೈನ್ ಮಾಡಿದ್ರೆ ಇದು ಸಿಕ್ತೈತಿ. ನಿಮ್ಗೆ ಸಿಕ್ಕಿಲ್ಲ ಅಂದ್ರೆ ಆನ್ಲೈನ್ ಮಾಡ್ರಿ. ಸೊ ಇದನ್ನೆಲ್ಲ ಹಾಕಿದೆ ನಾನು. ಗೈಸ್ ಈಗ ಎಲ್ಲಾ ಐಟಮ್ಸ್ ಹಾಕಿದೆ ನಾನು. ಲೋ ಫ್ಲೇಮ್ ಒಳಗ, ಗ್ಯಾಸ್ ಲೋ ಫ್ಲೇಮ್ ಒಳಗ ಇಟ್ಕೋಬೇಕ್ರಿ. ಇದು ಜೋರ್ ಇಡಬಾರ್ದು, ಯಾಕಂದ್ರ ಅದು ಕುದಿಯುತ್ತಿರ್ತೈತಲ್ಲ, ಅದ್ರದೆಲ್ಲ ಅದ್ರೊಳಗಿನ ಇರೋ ಅಂಶ ಬಿಟ್ಕೋಬೇಕಂತಂದ್ರ ಚೆನ್ನಾಗ್ ಕುದಿಸ್ಬೇಕದ. ಅದು ಲೋ ಫ್ಲೇಮ್ ಒಳಗ ಕುದಿಸ್ಬೇಕ. ಈಗಿದ ಈಗೇನ್ ಕುದಿಯತೈತಲ್ರಿ, ಇವೆಲ್ಲ ಈಗೇನ್ ಹಸಿ ಅದಾವಲ್ಲ, ಇವು ಸ್ವಲ್ಪ ಬ್ಲಾಕ್ ಕಲರ್ ಬರ್ಬೇಕ. ಅಲ್ಲಿವರೆಗೂ ಇದನ್ನ ಕುದಿಸ್ಬೇಕ್ ನಾವ. ಇದ ಈ ಒಂದ್ ಪಾತ್ರೆ ಒಳಗ್ ಮಾಡತ್ತೇವಲ್ಲ ನಾವ್, ಇದೇನ್ ಉಕ್ಕಂಗಿಲ್ರಿ. ಇದೇ ಅಕಸ್ಮಾತ್ ನೀವು ಡಬ್ರಿ ಒಳಗ ಏನ್ರ ಮಾಡತಿದ್ರಂದ್ರ ಉಕ್ಕಿ ಮ್ಯಾಗ್ ಬಿದ್ಬಿಡ್ತೈತಿ. ಅದಕ್ಕ ಇಂತಾದಿದ್ರ ಇದ್ರೊಳಗನೆ ಮಾಡ್ರಿ. ಇದಕ್ಕೆ ಏನಂತಾರಲ್ಲ, ಕನ್ನಡ ಬಾಣ್ಲಿ, ಬಾಳ್ಗಿ ಬಾಳ್ಗಿ ಯಾರ್ ತಲೆ ಬಾಣ್ಲಿ ಸೊ ಗೈಸ್, ಜೋಕ್ಸ್ ಅಪಾರ್ಟ್, ನನ್ನ ಹೇರ್ಸ್ ನೋಡ್ರಿ ಈಗ ಇಷ್ಟ ಅದಾವ. ನೆಕ್ಸ್ಟ್ ನಂದೇನಾದ್ರೆ ಹೇರ್ಸ್ ಗ್ರೋತ್ ಆದ್ರೆ ನಿಮ್ಗೆ ಇದು ಪ್ರೂಫ್. ಆಮೇಲೆ ನಂದು ಹೇರ್ಸ್ ಫಾಲ್ ಆಗೋದು ನಿಂತೈತಲ್ಲ, ಸೊ ಅದಕ್ಕೆ ಈಗ ಏನಾದ್ರು ತಲೆಮನೆನ ಸ್ನಾನ ಮಾಡ್ಬೇಕಂತಂದ್ರೆ ಭಯ ಆಗಂಗಿಲ್ಲ. ಇಲ್ಲಾಂದ್ರೆ ಹೇರ್ಸ್ ಫಾಲ್ ಆಗ್ತಾವಂತಂದ ತಲೆ ಮೇಲೆ ಸ್ನಾನ ಮಾಡಕ್ಕೂ ಸ್ವಲ್ಪ ಹೆದರಿಕೆ ಆಗ್ತಿತ್ತು. ಸೊ ಗೈಸ್, ಈಗ ನೋಡ್ರಿ ಕುದಿಯತದ. ಸೊ ಈಗ ಎಷ್ಟು ಚಂದ ಸ್ಮೆಲ್ ಬರತೈತಂತ ಅದ್ರಲಿಂದ ಮಸ್ತ್ ಸ್ಮೆಲ್ ಬರತೈತಿ. ಅದ ನಾವೇನಾದ್ರೂ ಆರ್ಡರ್ ಮಾಡಿದ್ರ ಅದ್ರ ಸ್ಮೆಲ್ ಸರಿ ಇರಂಗಿಲ್ಲ. ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ ಇದ್ರೊಳಗೆ ಹೇಳ್ಬೇಕಂತಂದ್ರ, ನಾನು ಆದಿವಾಸಿ ಹೇರ್ ಆಯಿಲ್ 1500 ರೂಪಾಯಿ ಕೊಟ್ಟು ಆರ್ಡರ್ ಮಾಡಿದ್ದೆ. ಒಂದ್ಸರಿ ಆನ್ಲೈನ್ ಒಳಗೆ 600 ರೂಪೀಸ್ ಕೊಟ್ಟು ಆರ್ಡರ್ ಮಾಡಿದ್ದೆ. ಬಟ್ ಎಲ್ಲ ಫೇಕ್ ಬಂತದ. ಆನ್ಲೈನ್ ಮಾಡಿದ್ದು 600 ರೂಪೀಸ್ ಕೊಟ್ಟು ಮಾಡಿದ್ದ, ಓಕೆ. ಅದಂತೂ ಎಣ್ಣಿನಲ್ರಿ, ಇದು ಬರೀ ಏನೋ ನೀರೊಳಗೆ ಕುದಿಸಿ ಕೊಟ್ಟಿದ್ದ. ಒಂದಕ್ಕೊಂದು ಫ್ರೀ ಅಂತೇಳಿ 499 ಅನ್ಸುತ್ತದ, 499 ಅಂತೇಳಿ ಬಂದಿತ್ತು. ಅದು ಫೇಕ್ ಇತ್ತು. ಆಮೇಲೆ ಮತ್ತೆ ಇನ್ನೊಂದು ಆದಿವಾಸಿ ಹೇರ್ ಆಯಿಲ್ ಅಂದ್ಗಳನ್ನ ಇಲ್ಲಿ ಹುಬ್ಳಿ ಒಳಗ ನಾನು ಹೋಗಿ ಆ ಶಾಪಿಗೆ ವಿಸಿಟ್ ಮಾಡಿ ತಗೊಂಡ್ ಬಂದಿದ್ದೆ 1500 ರೂಪೀಸ್. ಅದಂತೂ 2 ವೀಕ್ಸ್ ಮಟ ಹೇರ್ ಉದುರ್ತೈತ್ರಿ, ಆಮೇಲೆ ಮತ್ತೆ ಬರ್ತೈತಿ ಅಂತಂದ್ರೆ ಅವ್ರ. ಬಟ್ ಇಟ್ಸ್ ಅ ಫೇಕ್. ನನಗಂತೂ ಯಾವುದೇ ಎಫೆಕ್ಟ್ ಆಗಲಿಲ್ಲ. ಆಮೇಲೆ ಹೇರ್ಸ್ ಇದ್ದಿದ್ದೂ ಉದುರು ಹೋದು. ಅದಕ್ಕೆ ಸೊ ಬೇಡ ಅಂತೇಳಿ ನಾನು ಡಿಸೈಡ್ ಮಾಡಿ ಈಗ ಹಂಗೆ ನಾರ್ಮಲ್ ಎಣ್ಣೆ ಯೂಸ್ ಮಾಡ್ತಿದ್ವಿ. ಬಟ್ ಇದು ಯಾವಾಗ ಗೊತ್ತಾಗಿದ್ದರಿಂದ ನಾನು ಯೂಸ್ ಮಾಡತ್ತೇನಲ್ಲ, ಅವಾಗಿಂದ ನನಗೆ ಚಲೋ ಎಫೆಕ್ಟ್ ಆಗೈತಿ. ಸೊ ನನಗೆ ಎಷ್ಟು ಖುಷಿ ಆತವಾಗ ಅಂತಂದ್ರೆ ನಾನು ಇದನ್ನು ಶೇರ್ ಮಾಡಬೇಕಂತ ಅನಿಸ್ತು. ಸೊ ಅದಕ್ಕೆ ಈ ವಿಡಿಯೋ ಮಾಡತ್ತೀನಿ. ನೀವು ಈ ಥರ ಪ್ರಿಪೇರ್ ಮಾಡಿ ನೋಡ್ರಿ. ಸೊ ನಮ್ಮ ಒಂದು ಇದು ಆಯಿಲ್ ಆಗತೈತಿ. ಇದನ್ನ ಆ್ಯಕ್ಚುಲಿ ಸ್ವಲ್ಪ ಕುದಿಸ್ಬೇಕ್ರಿ. ಇದೆ ಇಲ್ಲ ಅಂತಂದ್ರೆ ಏನಾಗ್ಬಿಡ್ತೈತೆ ಅಂದ್ರೆ ಹಸಿ 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 ವಾಸನೆ ಹಂಗೆ ಇರ್ತೈತಿ. ಅದ್ರೊಳಗಿಂದ ಚಲೋ ಬಿಟ್ಕೊಳಂಗಿಲ್ಲ. ಆಯಿಲ್ ಕಡಿಮೆ ಆಕೈತದ, ಅಂದ್ರೆ ಕುದ್ದು ಸ್ವಲ್ಪ ಕಡಿಮೆ ಆಗ್ತೈತಿ. ನೋ ಪ್ರಾಬ್ಲಮ್. ಎಷ್ಟು ಬರ್ತೈತಲ್ಲ ಅಷ್ಟು ಒರಿಜಿನಲ್ ಆಯಿಲ್ ಅನ್ಕೋಬೇಕು. ಅದನ್ನ ಹಚ್ಕೋರಿ, ಯೂಸ್ಫುಲ್ ಆಗ್ತೈತಿ. ಲಾಸ್ಟಿಗೆ ರೆಡಿ ಆದ್ಮೇಲೆ ನಿಮ್ಗೆ ತೋರಿಸ್ತೇನೆ ನಾ ಹೆಂಗೆ ಆಗ್ತೈತೆ ಅಂತೇಳಿ. ಗಾಯ್ಸ್, ಈಗ ನೋಡ್ರಿ ಇಷ್ಟ ಇದು ಕುದ್ದ ಮೇಲೆ ನಾವು ಇದನ್ನ ಆಫ್ ಮಾಡಿಬಿಡೋಣ. ಸೊ ಹಿಂಗಾಗೈತೆ ನೋಡ್ರಿ ಆಯಿಲ್. ನೋಡ್ರಿ ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟೇನಿ. ಈಗಾರ ಬಂದ್ ಮಾಡಿವಲ್ಲ ಅದಕ್ಕೆ. ಆಮೇಲೆ ಇದ್ರೊಳಗೆ ಹಾಕೊಡ್ರಿ. ಇದ್ರೊಳಗಿಂದ ಎಲ್ಲ ಇದ್ರೊಳಗೆ ಹಾಕೊಂಡೇನಿ. ಮತ್ತೆ ಇದನ್ನ ಸಾಣಿಸ್ಕೊಂಡ್ಬಿಡ್ತೀನಿ ಇಲ್ಲೇ. ಗೈಸ್, ಫೈನಲಿ ಇಟ್ಸ್ ರೆಡಿ. ಇಲ್ಲಿ ನೋಡ್ರಿ ನಮ್ಮ ಮ್ಯಾಜಿಕ್ ಆಯಿಲ್ ಇದು ರೆಡಿ ಆಗೈತಿ. ಸೊ ಈ ಕಲರ್ ಆಗ್ತೈತಿ ನೋಡ್ರಿ, ಅಂದ್ರೆ ಬ್ಲ್ಯಾಕ್ ಅಲ್ಲ, ಈ ಸೈಡ್ ಇದನ್ನೂ ಅಲ್ಲ, ಒಂಥರ ಗ್ರೀನ್ ಕಲರ್ ಒಳಗೆ ಇದೆಲ್ಲ ಏನ್ ಬಂದೈತಲ್ರಿ. ಇದ್ರೊಳಗು ಇನ್ನೂ ಆಯಿಲ್ ಬರ್ತೈತಿ. ಇದು ಒಂದ್ಸರಿ ಇದನ್ನ ತಲೆಗೆ ಹಚ್ಕೋಬಹುದು. ಈ ತರ ಎಣ್ಣೆ ಐತಿ ನೋಡ್ರಿ, ಇನ್ನೂ ಇದೆ, ಹಚ್ಕೋಬಹುದು. ಅದಾದ್ಮೇಲೆ ಇದನ್ನ ನಾನು ಚೆಲ್ ಬಿಡ್ತೀನಿ. ಆಮೇಲೆ ಇಂಥ ಗ್ಲಾಸಿನ ಬಾಟಲ್ ಒಳಗೆ ಹಾಕಿಟ್ಕೊಂತೀನಿ. ಯಾಕಂದ್ರೆ ಇದ್ರೊಳಗ ಚಲೋ ಅಂತ್ರಿ, ಇದ್ರೊಳಗೆ ಇಟ್ಕೊಂಡು ಹಚ್ಕೊಂಡ್ರೆ. ಪ್ಲಾಸ್ಟಿಕ್ ಬಾಟಲ್ಗೆ ಅಥವಾ ಸ್ಟೀಲ್ ಬಾಟಲ್ಗಿಂತನೂ ಈ ಗ್ಲಾಸ್ ಬಾಟಲ್ಸ್ ನಿಮ್ಮ ಮನ್ಯಾಗಿದ್ರೆ ಹಾಕೊಂಡು ಇಟ್ಕೋರಿ. ಇದು ನಮ್ಮ ಮನೆಯೊಳಗೆ ಹನಿದ ಬಾಟಲ್ ಇದೆ, ಖಾಲಿಯಾಗಿದ್ದಕ್ಕೆ ಇದ್ರೆ ಇಟ್ಕೊಂಡೇನಿ. ಇದಿನ್ನೂ ಆಯಿಲ್ ಬಿಸಿ ಐತಿ, ಅದಕ್ಕೆ ಇದ್ರೊಳಗೆ ಹಾಕೊಂಡಿಲ್ಲ. ಇದು ತಣ್ಣಗಾದ್ಮೇಲೆ ಇದ್ರೊಳಗೆ ಹಾಕೊಂತೀನಿ. ಸೊ ನೀವು ಈ ತರ ಯೂಸ್ ಮಾಡ್ಕೊಂಡು ಹಚ್ಕೋರಿ. ನಿಮ್ಗೂ ಹೆಲ್ಪ್ ಆಗ್ಬೋದ. ನಿಮ್ದು ಏನಾರ ಹೇರ್ ಸುಧಾತಿದ್ರ ಅದ ನೀವು ಗ್ರೋತ್ ಆಗ್ಬೋದ. ಅದಕ್ಕೆ ಈ ವಿಡಿಯೋ ನಿಮ್ಗೋಸ್ಕರ. ನೆಕ್ಸ್ಟ್ ಒಂದು ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರಿ. ನಮಸ್ಕಾರ, ಬಾಯ್.